Hal, check hal. ಆರಂಭಿಕ ಅಂಕಣ ಸಾಗ್ತಾ ಇದ್ದಾನೆ, ಗಮನಿಸಿಕೊಳ್ಬೇಕು. ಎಲ್ಲಾ ಕ್ರೀಡಾಪಟುಗಳು ಅಭಿನಂದಿಸಿಕೊಳ್ತಾ 7 ಚರಣ ಮುಕ್ತಾಯದ ಬಳಿಕ ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ತನ್ಮನೆ ನೆಗೆತವನ್ನು ಕೊಟ್ಟಿರ್ತಕ್ಕಂಥ ಚೆಂಡು ಬ್ಯಾಕ್ವರ್ಡ್ ಶಾಟ್ಗಳು ಬರ್ತಾ ಇದೆ. ನೋಟುಗಳ ಸೇರ್ಪಡೆ ಪ್ರಥಮ ಬಾರಿಗೆ ಭಗೀರಥ ಕಪ್ 2022 ಲೀಗ್ ಮಾದರಿಯ ಆಟಗಾರರಿಗೆ ಒಂದು ರಸದ ಉತ್ತರವನ್ನು ನೀಡಿಕೊಟ್ಟಿರ್ತಕ್ಕಂಥ ಒಂದು ಪಂದ್ಯಾಕೂಟ. ಬಹಳಷ್ಟು ಅಚ್ಚುಕಟ್ಟು ವ್ಯವಸ್ಥಿತ ಆರಂಭವನ್ನು ಕಂಡುಕೊಂಡಿರ್ತಕ್ಕಂಥ ಪಂದ್ಯಾಕೂಟ ಇವತ್ತಿಗೆ ಜಮಾವಣೆಯನ್ನು ಕಾಣ್ತಾ ಇದೆ. 4ನೇ ಬಾರಿ ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಹೆಚ್ಚಿನ ಅಂಶ ರೇಸಿಂಗ್ ಮಾದರಿ ಚೆಂಡುಗಳು ಬರ್ತಾ ಇದೆ. ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಚೆಂಡುಗಳು ಬರ್ತಾ ಇದೆ. ಉತ್ತಮ ರೀತಿ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಕವರ್ಸ್ ತಳಮೇಲ ಪಾಯಿಂಟ್ ಭಾಗಕ್ಕೆ ದಬ್ಬುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ತನ್ಮೂಲ ಬೌಂಡ್ರಿ 4 ಓಟ್ಗಳ ಸೇರ್ಪಡೆ ಬರ್ತಾ ಇದೆ. ಕೊನೆಯ ಬಾರಿ ಶ್ರೀನಿವಾಸ್ ಅತಿಕ್ರಮಣ ಓಟ್ಗಳು ಬರ್ತಾ ಇದೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಉಚಿತ ಹುಡುಗರ ರೂಪದ ಓಟಗಳ ಅವಕಾಶಗಳು ಲಭಿಸ್ತಾ ಇಲ್ಲ. ಕೇಳ ಕಾಲ ಸ್ಥಗಿತವನ್ನು ಕಂಡುಕೊಂಡಿರ್ತಕ್ಕಂಥ ಕ್ರಿಕೆಟ್ ವಿದ್ಯಮಾನಗಳು ಇವತ್ತಿಗೆ ಬಹಳಷ್ಟು ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಮೊದಲ ಪಂದ್ಯಾಟದಲ್ಲಿ ನಮ್ಮ ತೀರ್ಪುಗಾರಾಗಿ ತೇಜಸ್ ಹಾಗೂ ಮಂಜು ಇವರಿಗೂ ಕೂಡ ಅಭಿನಂದಿಸಿಕೊಳ್ತಾ ಮತ್ತೆ ಅತಿಕ್ರಮಣ ಓಟ್ಗಳು ಲೆಗ್ ಸ್ಟೆಪ್ ಅವರ ತಿರುವನ್ನು ಕ್ರಮಣವನ್ನು ಕಂಡುಕೊಳ್ತಾ ಇದೆ. ಅತಿಕ್ರಮಣ ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇದ್ದಾರೆ. ಹೆಚ್ಚಿನ ಅಂಶ ಉಚಿತ ಓಟಗಳೇ ಬರ್ತಾ ಇದೆ. ಇವಾಗ ತನ್ಮದೆ ಮತ್ತೆ ಕವರ್ ಶಿವಾರಕ್ಕೆ ಬೌಂಡ್ರಿ 4 ಓಟ್ಗಳ ಸೇರ್ಪಡೆ ಬರ್ತಾ ಇದೆ. 6 ಚೆಂಡಿನ ಆರಂಭವನ್ನು ಪಡೆದುಕೊಳ್ಳತಕ್ಕಂಥ ತಂಡ ಮೊದಲ ಇನ್ನಿಂಗ್ಸ್ ಮೊದಲ ಸೆಷನ್ ನಲ್ಲಿ 11 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಬಹಳಷ್ಟು ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡಿರ್ತಕ್ಕಂಥ 2 ಬೌಂಡರಿ ಇವಾಗ ರೈತವಾಗಿ ಎದ್ದು ಕಾಡ್ತಾ ಇದೆ. ತನ್ಮದೆ ಇನ್ನೂ ಕೂಡ 18 ಚೆಂಡಿನ ಆಟವಾಗಿ ಉಳಿತಾ ಇದೆ. ಓವರ್ ನಾಲ್ಕು ದಾಂಡು ಚೆಂಡಿನ ಪಂದ್ಯಾಕೂಟ ಅಂಕಗಳ ವಿಭಾಗದಲ್ಲಿ ಜರುಗ್ತಾ ಇದೆ. ಬಹಳಷ್ಟು ಸುಸಜ್ಜಿತವಾಗಿ ನಿನ್ನೆ ದಿನ ಗಣ್ಯಾದಿ ಗಣ್ಯ ವ್ಯಕ್ತಿಗಳ ಹಸ್ತದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವಾಗ ವ್ಯವಸ್ಥಿತವಾಗಿ ಸಾಗ್ತಾ ಇದೆ. ಮೊದಲ ಪಂದ್ಯಾಟ 2ನೇ ಓವರ್ನ ಮೊದಲ ಚೆಂಡಿಗಾಗಿ ನಿಖಿಲ್ ಎಸೆತಕ್ಕಂಥ ಮೊದಲ ಎಸೆತ ತನ್ಮೂಲಕ
ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿ ತೇಲಿತು. ನೇರ ಭಾಗಕ್ಕೆ ದಾಖಲಿಸುವ ಪ್ರಯತ್ನಗಳ ಮುಖಾಂತರವಾಗಿ ಒಟ್ಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಆರಂಭಿಕ ಭರವಸೆನ ಕೊಂಡಿ ಕಳಚಿ ಬೀಳ್ತಾ ಇದೆ. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ ಆರಂಭವನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಇವಾಗ ಅದೇ ಪರಿಸ್ಥಿತಿ ಎರಡನೇ ಓವರ್ನ ಮೊದಲ ಚೆಂಡಿಗೆ ಓದ್ದರಿ ಒಪ್ಪಿಸುವುದರ ಮುಖಾಂತರವಾಗಿ ಬ್ಯಾಕ್ ಟು ಪವಿಲಿಯನ್ ಆಟವನ್ನು ರಂಗಸ್ವಾಮಿ ಅವರು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೋರ್ವ ಹೊಸ ಆಟಗಾರರು ಅಂಕಣಕ್ಕೆ ಆಗಮಿಸಿಕೊಂಡ್ರು. ಅಶೋಕ ಅಂಕಣ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಬಹಳಷ್ಟು ವ್ಯವಸ್ಥಿತ ಪಂದ್ಯ ಕೂಡ ಸಾಗ್ತಾ ಇದೆ. ಆಡುಗರಿಗೆ ಆಡ್ಲಿಕ್ಕೆ ಒಂದು ಅವಕಾಶವನ್ನು ನೀಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥಿತ ತಂಡ ಇವಾಗ ನಮಗೆ ಎರಡನೇ ದಿನ ವ್ಯವಸ್ಥಿತ ಪಂದ್ಯ ಕೂಡ ದೊರಕ್ತಾ ಇದೆ. ಸುಂದರತೆ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಬ್ಯಾಕ್ ಟು ಬೌಲರ್ ಆಟದ ಪ್ರದರ್ಶನಗಳು ಜಯ ಮಾಡಿಕೊಡ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಬರ್ತಾ ಇದೆ. ಒಂಟಿ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಇವತ್ತಿನ ಪರಿಸ್ಥಿತಿ ಬಹಳಷ್ಟು ಜಯ ತಂಡಕ್ಕಾಗಿ ಮಾಡಿಕೊಡ್ತಾರೆ. ನಿಖಿಲ್ ಮತ್ತೆ ಎಷ್ಟು ಕಾರ್ಯಕ್ರಮದಲ್ಲಿ ಸುಂದರತೆ ಹೊಡೆತ ತನ್ಮೂಲಕವಾಗಿ ಮತ್ತೆ ಓಟಗಳನ್ನು ಕಸಿಯುವಂತಹ ಪ್ರಯತ್ನ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗಿತ್ತು. ಓಟಗಳಿಗೆ ಕೇವಲ ಒಂದರಂತೆ ತೃಪ್ತಿಕರವಾಗ್ತಾ ಇದೆ. ನೋಟ್ಗಳ ಸೇರ್ಪಡ ರಾಜ್ಯದ ಹಲವೆಡೆ ಬಹಳಷ್ಟು ಪಂದ್ಯಾಟಗಳು ಜರುಗಿದ್ರು ಕೂಡ ಇವತ್ತಿನ ವ್ಯವಸ್ಥಿತ ಗ್ರಾಮದ ಆಡುಗರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟ ಭಗೀರಥ ಕಪ್ಪ 2022 ತನ್ಮದೆ ಮತ್ತೆ ನೋಬಾಲ್ ಸೂಚನೆಗಳು ಬರ್ತಾ ಇದೆ. ನೋಬಾಲ್ ಪರವಾಗಿ ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ಅವಳಿ ಓಟಗಳ ಪೂರೈಕೆ ಬರ್ತಾ ಇದೆ. ಅವಳಿ ಓಟಗಳ ಪೂರೈಕೆ ನೋಬಾಲ್ ಜೊತೆಗಾಗಿ 3 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಅತಿಕ್ರಮಣ ಓಟಗಳು ಬರ್ತಾ ಇದೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಆರಂಭಿಕ ಹಂತದ ಬ್ರೇಕ್ ಥ್ರೂ ನಂತರ ಅಶೋಕ್ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಇವಾಗ ಜಯ ತನ್ನ ದಾಂಡಿನ ಮುಖಾಂತರವಾಗಿ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಲೆಗ್ ಸೈಡ್ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಫ್ರೀ ಹಿಟ್ ಅವಕಾಶಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಹೊರತುಪಡಿಸಿ ಯಾವುದೇ ರೀತಿಯ ಹೊದ್ದರಿಗಳು ನೆಲಕ್ಕುರುಳುತ್ತಾ ಇಲ್ಲ. ತಂಡದ ಒಟ್ಟಾರೆ ಓಟ 1 ಚುಕ್ಕಿ 4 ಚೆಂಡಿನ ಮುಕ್ತಾಯದ ಬಳಿಕ 18ಕ್ಕೆ 1 18 ಲಾಸ್ ಆಫ್ 1 ವಿಕೆಟ್ಸ್. ರೇಬರ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಸಾಗಿತ್ತು. ವಿಶಿಷ್ಟತೆಯ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಒಂದ ಬದಲಾಗಿ ಓಟ ತನ್ಮೂಲಕ ಸಂಪೂರ್ಣವಾಗ್ತಾ ಇದೆ. 2 ಓಟಗಳ ಪೂರೈಕೆ ಬರ್ತಾ ಇದೆ. ಅವಳಿ ಓಟಗಳ ಪೂರೈಕೆ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ 20ಕ್ಕೆ ಸಾಗಿಕೊಳ್ತಾ ಇದೆ. ತಂಡದ ಒಟ್ಟಾರೆ ಓಟಗಳು ಅಂತಿಮ 2ನೇ ಓವರ್ನ ನಿಖಿಲ್ ಅಂತಿಮ ಎಸೆತ ಉಳಿತುಕೊಳ್ತಾ ಇದೆ. ನಮ್ಮ ಪಂದ್ಯಾಟದ ನೇರ ಪ್ರಸಾರ ವೈಸ್ ಸ್ಪೋರ್ಟ್ಸ್ ಆಸ್ತಿನ ನೇತೃತ್ವದ ವೈಸ್ ಸ್ಪೋರ್ಟ್ಸ್ ಇವತ್ತಿನ ಹೊಸದುರ್ಗ ಗ್ರಾಮದಲ್ಲಿ ಆಗಮಿಸಿಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಕ್ರಿಕೆಟಿನ ಆಗುಗಳನ್ನು ಬಿತ್ತರಿಸ್ತಾ ಇದೆ. ಈ ಸಮಯದಲ್ಲಿ ಮತ್ತೆ ಅವಳಿ ಓಟಗಳ ಪೂರೈಕೆ ಬಹಳಷ್ಟು ರಿಸ್ಕಿ ಓಟಗಳು ಬರ್ತಾ ಇದೆ. ಜೀವವನ್ನು ಪಣಕ್ಕಿಟ್ಟು ಬಹಳಷ್ಟು ಉತ್ತಮ ರೀತಿಯ ಓಟಗಳ ದಾಖಲಾತಿ ಅಂಕಿ ಅಂಶ ಪಡೆಯನ್ನು ಸೇರಿಕೊಳ್ತಾ ಇದೆ. ಹನ್ನೆರಡು ಚೆಂಡಿನ ಮುಕ್ತಾಯದ ಬಳಿಕ 22ಕ್ಕೆ 1 ಉದ್ದರಿಗಳ ಆಘಾತ. ಇನ್ನು ಕೂಡ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಪ್ರಶಾಂತ್ ಅವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ಸುಂದರತೆ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ನೇರ ವಿಭಾಗಕ್ಕೆ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ನೋಟ್ಗಳ ಸೇರ್ಪಡೆ
ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಫೈನ್ ಲೆಗ್ ವಿಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡೋದು ಮುಂಚಿತವಾಗಿ 2 ವರ್ಷಗಳ ಪೂರೈಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಬರ್ತಾ ಇದೆ. ಬಹಳಷ್ಟು ಹೊಂದಾಣಿಕೆ ಸಾಗ್ತಾ ಇದೆ, ಬಹಳಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ತಂಡದ ಒಟ್ಟಾರೆ ಒಟ್ಟುಗಳು 23ಕ್ಕೆ 25. ರಿವರ್ಸ್ ಶಾಟ್ ದಾಖಲಾತಿ ತನ್ಮೂಲಕ ಕವರ್ಸಿ ಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಬಂದ್ರೆ ಉತ್ತಮ ರೀತಿಯ ಹೊಡೆತಕ್ಕೆ ಮತ್ತೆ ಪ್ರಯತ್ನ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡುಗಳು ಕೂಡ ರಿವರ್ಸ್ ಶಾಟ್ ಅನ್ನು ಮಾಡುವಂತಹ ಪ್ರಯತ್ನಗಳು ಸಾಗಿತ್ತು. ಊಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಊಟಗಳ ಸೇರ್ಪಡೆ ಬರ್ತಾ ಇದೆ. ಉತ್ತಮ ರೀತಿಯ ಹೊಡೆತ ತಟ್ಟಿ ಮುಟ್ಟಿ ಓಟುಗಳನ್ನು ಕಸಿಯುವಂತಹ ಪ್ರಯತ್ನವನ್ನು ಜಯ ಮಾಡಿದ್ರು. ದಾನಿನ ಮುಖಾಂತರವಾಗಿ ಒಂದು ಓಟಗಳ ಸೇರ್ಪಡೆ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತನ್ನ ತಂಡಕ್ಕೆ ಆರಂಭಿಕ ಹಂತದಿಂದ ಹಿಡಿದು ಕೂಡ ಸ್ಥಿರತೆಯನ್ನು ಹೊಂದಿಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಓಟಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನಗಳ ನಡುವೆ ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. 18 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟಗಳು 18 ಚೆಂಡಿನ ಮುಕ್ತಾಯದ ಬಳಿಕ 31ಕ್ಕೆ ಸಾಗ್ತಾ ಇದೆ ತಂಡದ ಒಟ್ಟಾರೆ ಔಟ್ಗಳು. ಸತತ ಲೆಕ್ಕಾಚಾರ ಹಾಕಿಕೊಂಡು ಪ್ರತಿಯೊಂದು 6 ಚೆಂಡಿನ ನಡುವೆ ಕೂಡ 10ರ ಆಸುಪಾಸು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ನೋಬಲ್ ಬಂದು ಇಲ್ಲಿ ಕೆಳಗೆ ಬ್ಯಾಟು ಫ್ರಮ್ ಬ್ಯಾಟು ಲೆಗ್ ಬೈಸ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ಆಗುತ್ತೆ. ಸುಂದರ ಚೆಂಡು ತನ್ಮೂಲಕ ನೇರ ಗೂಟಕ್ಕೆ ತಗಲಿ ಹೋದರೆ ಆಘಾತ. ಕ್ಷಣಕಾಲ ರೊಟೇಟ್ ರೂಪದ ಆಟಗಳ ಜೊತೆಗಾಗಿ 7 ಬೌಂಡರಿಗಳನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಆಟಗಾರ ಇವಾಗ ಸಾಧ್ಯದ ಪರಿಸ್ಥಿತಿಯಲ್ಲಿ ಹೋದರೆ ಒಪ್ಪಿಸಿಕೊಂಡು ಬ್ಯಾಟು ಫೌಲ್ ಆಟವನ್ನು ಆಡಿದ್ರು. ತಂಡದ ಸ್ಥಗಿತತೆ 31ಕ್ಕೆ 2ನೇ ಕೊಂಡಿ ಕಳಿಸಿ ಬೀಳ್ತಾ ಇದೆ. ಹೊಸ ಆಟಗಾರ ಸತೀಶ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ಏತನ್ಮಾದ ನೋ ಬಾಲ್ ಫೈನ್ ಲೆಗ್ ಭಾಗದಲ್ಲಿ ಸಾಗಿಕೊಳ್ತಾ ಇದೆ. ಗುಡದ ಹಿಂಬದಿಯಲ್ಲಿ ಸಾಗ್ತಾ ಇದೆ. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ನೋ ಬಾಲ್ ಸೂಚನೆ ಜೊತೆಗಾಗಿ ಒಟ್ಟಾರೆಯಾಗಿ ಒಂದು ಶಾರ್ಟ್ ರನ್ ರೂಪದ ನಿಯಮಗಳು ಬರ್ತಾ ಇದೆ, ಗಮನಿಸಿಕೊಳ್ಳಬೇಕು. ನೋ ಬಾಲ್ ಸೂಚನೆ, ಫ್ರೀ ಹಿಟ್ ಅವಕಾಶ. ಅದ್ಯಾವ ರೀತಿಯ ಒಂದು ಹಂತದಲ್ಲಿ ಹಿಂದಿನ ಚೆಂಡು ಶಾರ್ಟ್ ರನ್ ರೂಪದ ಸೂಚನೆಗಳನ್ನು ರವಾನಿಸಿಕೊಂಡ್ರು. ಇವಾಗ ಒಂದು ಓಟಗಳ ಪೂರೈಕೆ ಬರ್ತಾ ಇದೆ, 1 ಓಟಗಳ ಅವಕಾಶಗಳು ಲಭಿಸ್ತಾ ಇದೆ.
ತನ್ಮದೆ ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟುಗಳು 34ಕ್ಕೆ 2 ಉತ್ತರಿಗಳ ಆಘಾತ. ಸುಂದರ ತ್ಯಾಟ ತನ್ಮೂಲಕವಾಗಿ ಕ್ಷಣ ಕಾಲ ಚೆಂಡು ಗಾಳಿಯಲ್ಲಿತ್ತು. ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಕೂಡ ಲಭಿಸ್ತಾ ಇದೆ. ಲಾಭದಾಯಕ ಓಟಗಳು ಬರ್ತಾ ಇದೆ. ಇವಾಗ ಮೊದಲ ಸೆಷನ್ ನಲ್ಲಿ ಬಹಳಷ್ಟು ಗರಿಷ್ಠ ಮೊತ್ತವನ್ನು ಕಲೆ ಹಾಕುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗಿತ್ತು. ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಲೆಗ್ ಸೈಡ್ ವಿಭಾಗಕ್ಕೆ ತಲುಪುವಂತಹ ಪ್ರಯತ್ನ, ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ, 2 ಓಟಗಳ ಪೂರೈಕೆ ಬರ್ತಾ ಇದೆ. ರಿವರ್ಸ್ ಶೋಡ್ ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಬರ್ತಾ ಇದೆ. ಅಂತಿಮ ಹಂತದವರೆಗೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ರನ್ ಹೂಡಿಕೆಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೂರ್ಣಾಂತರ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಅಂತಿಮ ಚೆಂಡು ಕೊಂಚ ಮಟ್ಟಿಗೆ ಪೂರ್ಣಾಂತರವಾಗಿತ್ತು. ಪೂರ್ಣಾಂತರ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ 24 ಚೆಂಡಿನ ಮುಕ್ತಾಯದ ಬಳಿಕ ಜಯಕ್ಕಾಗಿ 43 ಓಟವನ್ನು ವಿರುದ್ಧಾರ್ಥಕ ಆಟಗಾರರ ತಂಡಕ್ಕಾಗಿ ಬಿಟ್ಟುಕೊಟ್ಟಿರ್ತಕ್ಕಂಥ ತಂಡ ಇವಾಗ ದಾಂಡಿಗತನವನ್ನು ಮಾಡಿಕೊಂಡು ಕ್ಷೇತ್ರ ಕ್ಷಣ ಜಮಾವಣೆ ಕಾಣಬೇಕಾಗಿ ಸೂಚನೆ ರವಾನಿಸಿಕೊಳ್ತಾ ಇದ್ದಾವೆ. ಪಂದ್ಯ ತರುవాత ಟಾಸ್ ಪ್ರಕ್ರಿಯೆ ಕಾರ್ಯಕ್ರಮಕ್ಕಾಗಿ ಮೊದಲ ಕರೆಯನ್ನು ಅನಿಸಿಕೊಳ್ತಾ ಕೇಸರಿ ಕಿಂಗ್ಸ್ ಮತ್ತು ರಾಯಣ್ಣ ಟಾಸ್ ಫ್ಲಿಪ್ಪಿಂಗ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವ ಸೂಚನೆ ಅನಿಸಿಕೊಳ್ತಾ ಇದ್ದಾವೆ. ಆರಂಭಿಕ ಹಂತದ ಕ್ಷೇತ್ರ ಮಾಡಿರ್ತಕ್ಕಂಥ ದಾಂಡುಗಾರರು ಅಂಕಣಕ್ಕೆ ಶೀಘ್ರದಲ್ಲಿ ಬರಬೇಕೆನ್ನುವ ಸೂಚನೆ ಅನಿಸಿಕೊಳ್ತಾ ಇದ್ದಾವೆ. 43 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಇವಾಗ ಆರಂಭಿಕ ಆಟಗಾರರನ್ನು ಅಂಕಣಕ್ಕೆ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ.
ಅವಕಾಶಗಳು ಲಭಿಸ್ತಾ ಇಲ್ಲ. ಸ್ವಾಮಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಬಲ್ಲಂತ ಸಾಮರ್ಥ್ಯದ ಬೌಲರ್ ಕೂಡ. ಇವಾಗ ಆರಂಭಿಕ ಹಂತದ ಹೇಳಿದ ಬಾರಿ ತನ್ಮದೆ ಕ್ಯಾಚ್ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಬರ್ತಾ ಇದೆ. ಓರ್ವ ಆರಂಭಿಕ ಆಟಗಾರನಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಸುಂದರ ಆಟ ತನ್ಮದ ಮತ್ತೆ ನೇರ ವಿಭಾಗಕ್ಕೆ ದಾಖಲಿಸುವಂತ ಪ್ರಯತ್ನಗಳು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಪೂರೈಕೆ ಬರ್ತಾ ಇದೆ. ಆರಂಭಿಕ ಪವರ್ ಪ್ಲೇ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ದಾಖಲಿಸಿಕೊಳ್ಳುತ್ತಾ ಇಲ್ಲ. ಕೇವಲ ರೊಟೇಟ್ ರೂಪದ ಆಟವನ್ನು ಆಡ್ತಾ ಇದ್ದಾರೆ. 24 ಚೆಂಡು 4 ಓವರ್ನ ಪಂದ್ಯಾಕೂಟಗಳು ಆಡುಗರಿಗೆ ಆಡ್ಲಿಕ್ಕೆ ಸಿಗ್ತದೆ. ಸ್ವಾಮಿ ಎಸ್ತಕ್ಕಂತ ಎಸೆತ ನೆಗೆತವನ್ನು ಕೊಟ್ಟರು. ನೆಗೆತದ ಚೆಂಡು ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ನೇರ ಭಾಗಕ್ಕೆ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ ಅವಳಿ ಒಟ್ಟುಗಳ ಪೂರೈಕೆ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ಕ್ಷೇತ್ರ ರಕ್ಷಣೆ ಮಾಡುವುದರ ಮುಂಚಿತವಾಗಿ ಊಟಗಳನ್ನು ಕಸಿಯುವಂತಹ ಪ್ರಯತ್ನಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಚೆಂಡು ಡಾಟ್ ಅಂಡ್ ಡೆಲಿವರಿಗಳು ಬರ್ತಾ ಇದೆ. ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. 6 ಚೆಂಡಿನ ಉತ್ತಮ ರೀತಿಯ ಪವರ್ ಪ್ಲೇ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿಕೊಟ್ರು. 6 ಚೆಂಡಿನ ಮುಕ್ತಾಯದ ಬಳಿಕ 4 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಎರಡನೇ ಓವರ್ನ ಮೊದಲ ಎಸೆತ ಜಯ ಅವರನ್ನು ಕರೆತರುವ ಪ್ರಯತ್ನಗಳು ಮಾಡ್ತಾ ಇದೆ. ಜಯ ಮಾಡಿರ್ತಕ್ಕಂಥ ಮೊದಲ ಎಸೆತಕ್ಕೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಔಟರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ. ತನ್ಮದೆ ಟಾಸ್ ಕಾರ್ಯಕ್ರಮಕ್ಕಾಗಿ ಅಂತಿಮ ಕಾರ್ಯನಿರ್ವಹಿಸಿಕೊಳ್ತಾ ಇದ್ದಾವೆ. ಕೇಸರಿ ಕಿಂಗ್ಸ್ ಮತ್ತು ರಾಯಣ್ಣ 2 ತರದ ನಾಯಕರು ಆಗಮಿಸಿಕೊಳ್ಳಿ. ಈಗಾಗಲೇ ಅರ್ಫಾದ್ ಕ್ಯಾಮರಾಮನ್ ಅರ್ಫಾದ್ ಟಾಸ್ ಪ್ರಕ್ರಿಯೆಯನ್ನು ಕ್ಯಾಮರಾದ ವಿತರಣೆಯನ್ನು ಕಾಣಬೇಕೆನ್ನುವ ಸೂಚನೆ ಹೊಂದಿಸಿಕೊಳ್ಳುತ್ತಾ ಅಂಕಣ ಭಾಗದಲ್ಲಿ ಸಾಗುತ್ತಾ ಇದ್ದಾವೆ. ಹೋದರಿ ಆಘಾತಕ್ಕೆ ಇನ್ನೊರು ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಮಂಜುನಾಥ್ ಹೊಸ ಆಟಗಾರ ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನ ಕೊಂಚ ಮಟ್ಟಿಗೆ ಪೂರ್ಣಾಂತವಾಗಿತ್ತು. ಪೂರ್ಣಾಂತರ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಪೂರೈಕೆ ಮಾತ್ರ ಬರ್ತಾ ಇದೆ. 1 ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ಜಯ ಮಾಡಿರ್ತಕ್ಕಂಥ ಮೊದಲ ಎಸೆತಕ್ಕೆ ಲಾಭದಾಯಕ ಉದಾರಿಗಳು ಬಂದಿತ್ತು. ಇವಾಗ 1 ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಮೂರನೇ ಬಾರಿ ಎಸೆತಕ್ಕಂಥ ಎಸೆತ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ವೇಗವನ್ನು ಪಡೆದುಕೊಳ್ಳುತ್ತಾ ಇದೆ. ವೇಗದ ಚೆಂಡುಗಳು ಇವತ್ತಿಗೆ ಓಟ ನಿಗ್ರಿತ ಚೆಂಡುಗಳಾಗಿ ಮಾರ್ಪಡ್ತಾ ಇದೆ. 4ನೇ ಬಾರಿ
ಊಟಗಳಿಗೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ ಚುಕ್ಕಿ ಮಾದರಿ ಎಸೆತಗಾರಿಕೆಗಳು ಲಭಿಸ್ತಾ ಇದೆ. ತನ್ಮದ ಉದ್ದರಿ ಆಘಾತದ ಸೂಚನೆಗಳು ಬರ್ತಾ ಇದೆ. ಔಟ್ ತೀರ್ಪುಗಳು ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ತನ್ನ ವ್ಯವಸ್ಥಿತ ಆಟಗಾರಿಕೆ ಮುಖಾಂತರವಾಗಿ ತನ್ನ ತಂಡಕ್ಕಾಗಿ ಜಯವನ್ನು ಉಳಿಸಿಕೊಡಬಲ್ಲಂತ ಒಂದು ಪ್ರಯತ್ನ ಜಯ ಮಾಡಿಕೊಡ್ತಾ ಇದೆ. ಕೊಂಚ ಮಟ್ಟಿಗೆ ಬೇಯಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಊಟಗಳಿಗೆ ಮತ್ತೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಚುಕ್ಕಿ ಮಾದರಿ ಎಸೆತಗಾರಿಕೆಗಳು ಲಭಿಸ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಚೆಂಡುಗಳು ಹೆಚ್ಚಿನ ಅಂಶವಾಗಿ ಎದ್ದುಕೊಳ್ತಾ ಇದೆ. ಅಂತಿಮ ಬಾರಿ ಎಳೆದು ಬಾರಿಸುವಂತಹ ಪ್ರಯತ್ನ. ಒಂದು ಓಟಗಳ ಪೂರೈಕೆ ಬರ್ತಾ ಇದೆ. ತಟಿಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನಗಳ ಮುಖಾಂತರವಾಗಿ ದೋಟಗಳ ಸೇರ್ಪಡೆ ಬರ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 6-2 6 ಲಾಸ್ ಆಫ್ 2 ವಿಕೆಟ್ಸ್. ಉತ್ತಮ ರೀತಿಯ ಚೆಂಡು. 3ನೇ ಓವರ್ಗಾಗಿ ಹೊಸ ಬೌಲರ್ ಅಭಿ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗಿತ್ತು. 3ನೇ ಓವರ್ನ ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ನೀಡಿಕೊಡ್ತಾ ಇಲ್ಲ. ಇನ್ನು ಕೂಡ 11 ಎಸೆತ 36 ಓಟ್ಗಳು ಬರಬೇಕಾಗ್ತದೆ. ಸುಲಭ ಲೆಕ್ಕಾಚಾರವಾದ್ರೆ 5 ಸಿಕ್ಸರ್ ಪಂದ್ಯಾಕೂಟವನ್ನು ಜಯಿಸಿಕೊಡ್ತದೆ. ಲೆಕ್ಕಾಚಾರ ತಪ್ಪಿದ್ರೆ ಎಸೆತಗಾರರು ತನ್ಮದೆ ಉತ್ತಮ ರೀತಿಯ ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಔಟ್ ರೂಪದ ಉದ್ದರಿಗಳು ನೆಲಕ್ಕುರುಳುತ್ತಾ ಇದೆ. ಶಾರ್ಟ್ ಆಗಿತ್ತು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕೊಂಚ ಮಟ್ಟಿಗೆ ಕ್ಷಣಕಾಲ ಚೆಂಡು ಗಾಳಿಯಲ್ಲಿ ತೇಲ್ತಾ ಇತ್ತು. ಒಂದರ ಬದಲಾಗಿ ಎರಡು ಓಟಗಳ ಪೂರೈಕೆ ಬರ್ತಾ ಇದೆ. ಅವಳಿ ಓಟಗಳ ಪೂರೈಕೆ ಬರ್ತಾ ಇದೆ. ಉದ್ದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಊಟಗಳನ್ನು ಕಸಿಯುವಂತಹ ಪ್ರಯತ್ನಗಳ ನಡುವೆ ಮತ್ತೆ ರನ್ಔಟ್ ರೂಪದ ಉದ್ದರಿಗಳು ನೆಲಕ್ಕುರುಳ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟ. ಭಗೀರಥ ಕಪ್ 2022 ಆಸುಪಾಸಿನಲ್ಲಿ ಜರುಗ್ತಾ ಇದೆ. ಆಟಗಾರರಿಗೆ ಒಂದು ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟವನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಈ ಸಮಯದಲ್ಲಿ ಅಭಿನಂದಿಸಿಕೊಳ್ತಾ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಪ್ರೇಕ್ಷಕ ವರ್ಗದವರಿಗೆ ಅಭಿನಂದಿಸಿಕೊಳ್ತಾ ಮತ್ತೆ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ ಬೀರೇಶ್ ಹೊಸ ಆಟಗಾರರು ಅಭಿ ಎಸ್ತುಗಾರಿಕೆ ಭಾಗದಲ್ಲಿ ಅಭಿ ಎಷ್ಟಕ್ಕಂತ ಎಸೆತ ವೇಗದ ಚೆಂಡವನ್ನು ನೀಡಿಕೊಡ್ತಾ ಇದ್ದಾರೆ. ಒಂದವರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. ತನ್ಮೂಲಕವಾಗಿ ಮತ್ತೆ ಉದ್ದರಿಗಳಾಗ ಔಟ್ ತೀರ್ಪುಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರ್ತಾ ಇದೆ.
ಕ್ಷೇತ್ರ ರಕ್ಷಣೆ ಬರೋದ್ರ ಜೊತೆಗಾಗಿ ಗುಟ್ಟ ರಕ್ಷಣೆ ಕೂಡ ಕೈ ಕೊಡ್ತಾ ಇದೆ. ಒಟ್ಟಾರೆಯಾಗಿ ತನ್ನ ತಂಡದ ಜಯಕ್ಕಾಗಿ ಪ್ರತಿಯೊಬ್ಬ ಆಟಗಾರರು ಕೂಡ ಬಹಳಷ್ಟು ಮೇಲುಗೆಯನ್ನು ಸಾಧಿಸಿಕೊಳ್ತಾ ಇದೆ. 18 ಚಣಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 13ಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 630 ಒಟ್ಟುಗಳು ಬರಬೇಕಾಗ್ತದೆ. 6ಕ್ಕೆ 30. ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಸ್ಟ್ಯಾಂಪ್ ಔಟ್ ಮಾಡಿಕೊಂಡು ಬೇಯಿಸುವಂತಹ ಪ್ರಯತ್ನಗಳು ಸಾಗಿತ್ತು. ತನ್ಮೂಲಕವಾಗಿ ನೇರ ವಿಭಾಗಕ್ಕೆ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ಅಂತಿಮ ಇನ್ನೂ ಕೂಡ 3 ಎಸೆತ 29 ಒಟ್ಟುಗಳು ಬರಬೇಕಾಗ್ತದೆ. ಪುಟ್ಟ ಎಸೆತಗಾರಿಕೆ ಭಾಗದಲ್ಲಿ 4ನೇ ಬಾರಿ ಸಂದರ್ಭ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಕೊಂಚ ಮಟ್ಟಿಗೆ ಶಾರ್ಟ್ ಆಗಿತ್ತು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ದಾಂಡುಗಾರರಿಗೆ ಲಾಭದಾಯಕವಾಗಿ ಬರ್ತಾ ಇಲ್ಲ. ಎಸೆತಗಾರರು ಕೊಂಚ ಮಟ್ಟಿಗೆ ಮೇಲುಗೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಆ ಮೇಲುಗೆ ಇವಾಗ ಓಟ ನಿಗದಿತ ಚೆಂಡುಗಳಾಗಿ ಮಾರ್ಪಡ್ತಾ ಇದೆ. ಹೊಸ ಆಟಗಾರ ಪುನೀತ್ ಸುಂದರತೆ ಹೊಡೆತ ತನ್ಮೂಲಕವಾಗಿ 5ನೇ ಬಾರಿ ಲೆಗ್ ಸೈಡ್ ಭಾಗದಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಜಯಕ್ಕಾಗಿ 1 ಎಸೆತ 28 ಒಟ್ಟುಗಳು ಬರಬೇಕಾಗ್ತದೆ. ತನ್ಮದೆ ಕೋಟೆ ಕ್ರಿಕೆಟರ್ ಸೇವರನ್ನು ಮಡಿಸುವುದರ ಮುಖಾಂತರವಾಗಿ ಕೊಂಚ ಮಟ್ಟಿಗೆ ಜಯ ಮಾಸ್ಟರ್ಸ್ ಪರವಾಗಿ ಸಾಗ್ತಾ ಇದೆ. ದಿ ಮಾಸ್ಟರ್ಸ್ ಪರವಾಗಿ ಸಾಗಿಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅಂತಿಮ ಚೆಂಡಿಗೆ 2 ಓಟವನ್ನು ದಾಖಲಿಸಿಕೊಂಡ್ರು ಕೂಡ ಆರಂಭಿಕ 2ನೇ ದಿನದ ಪಂದ್ಯಾಟವನ್ನು ಮೊದಲ ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ದಿ ಮಾಸ್ಟರ್ ತಂಡ ವಿಜಯ ತುತುಂಬಿಯನ್ನು ಬಾರಿಸಿಕೊಳ್ತಾ ಇದ್ದಾರೆ. ಅಭಿನಂದಿಸಿಕೊಳ್ತಾ ಮುಂದಿನ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ಜಯಿಸಿರ್ತಕ್ಕಂಥ ಆಟಗಾರರು ಅಂಕಣ ಎಂಟ್ರಿಯನ್ನು ಪಡೆದುಕೊಳ್ಳಿ.